ಕೆಂಪು ಕಲ್ಲಿನ ಬೆಟ್ಟಗಳು ವಾತಾಪಿಗೆ ನೈಸರ್ಗಿಕ ಕೋಟೆಯಾಗಿತ್ತು ಮತ್ತು ನಡುವೆ ಇರುವ ಅಗಸ್ತ್ಯ ಸರೋವರವು ಚಾಲುಕ್ಯರ ವೈಭವಕ್ಕೆ ಸಾಕ್ಷಿಯಾಗಿತ್ತು. ಗುಹಾಂತರ ದೇವಾಲಯಗಳು ಚಾಲುಕ್ಯರ ಕಲಾ ಶ್ರೀಮಂತಿಕೆಗೆ ಪ್ರತೀಕವಾಗಿದ್ದು 18 ತೋಳಿನ ನಟರಾಜ ಮತ್ತು ತ್ರಿವಿಕ್ರಮ ಶಿಲ್ಪಗಳು ಇಲ್ಲಿನ ಪ್ರಮುಖ ಆಕರ್ಷಣೆ. ದ್ರಾವಿಡ ಮತ್ತು ನಾಗರ ಶೈಲಿಗಳನ್ನು ಸಂಯೋಜಿಸಿ ಚಾಲುಕ್ಯರು ವೇಸರ ವಾಸ್ತುಶಿಲ್ಪವನ್ನು ಸೃಷ್ಟಿಸಿದರು. ಐಹೊಳೆಯು ವಾಸ್ತುಶಿಲ್ಪದ ತೊಟ್ಟಿಲು ಎನಿಸಿದೆ. ಶಿಲ್ಪಗಳ ಸೂಕ್ಷ್ಮ ಕೆತ್ತನೆ ಮತ್ತು ಭಾವಪೂರ್ಣ ಅಭಿವ್ಯಕ್ತಿಯು ಪುರಾಣ ಕಥೆಗಳಿಗೆ ಜೀವ ತುಂಬಿದೆ. ವಾತಾಪಿಯ ಜನನಿಬಿಡ ಮಾರುಕಟ್ಟೆಗಳಲ್ಲಿ ನಡೆಯುತ್ತಿದ್ದ ಸಾಂಬಾರ, ವಸ್ತ್ರ ಮತ್ತು ರತ್ನಗಳ ವ್ಯಾಪಾರವು ರಾಜ್ಯದ ಸಮೃದ್ಧಿಯ ಸಂಕೇತವಾಗಿತ್ತು. ಮಾರುಕಟ್ಟೆಗಳು ವ್ಯಾಪಾರದ ಜೊತೆಗೆ ಸಾಂಸ್ಕೃತಿಕ ವಿನಿಮಯ ಕೇಂದ್ರಗಳಾಗಿದ್ದವು ಮತ್ತು ವೃತ್ತಿ ಸಂಘಗಳು, ಶ್ರೇಣಿಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ಬಾದಾಮಿಯ ಬೆಟ್ಟಗುಡ್ಡಗಳ ಭೂಪ್ರದೇಶವು ಸೌಂದರ್ಯದ ಜೊತೆಗೆ ಯುದ್ಧತಂತ್ರಕ್ಕೂ ಮಹತ್ವದ್ದಾಗಿದ್ದು ರಾಜಧಾನಿಗೆ ನೈಸರ್ಗಿಕ ರಕ್ಷಣೆ ನೀಡಿತು. ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಾಗಿರದೆ ಜ್ಞಾನ ಮತ್ತು ಪಾಂಡಿತ್ಯಪೂರ್ಣ ಚರ್ಚೆಗಳ ಪ್ರಮುಖ ಕೇಂದ್ರಗಳಾಗಿದ್ದವು. ಪುಲಿಕೇಶಿಯು ಕದಂಬರು, ಗಂಗರು ಮತ್ತು ಅಳೂಪರನ್ನು ಸೋಲಿಸಿ ದಕ್ಷಿಣ ಭಾರತದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದನು. ಪೂರ್ವದಲ್ಲಿ ಕೋಸಲ ಮತ್ತು ಕಳಿಂಗ ರಾಜ್ಯಗಳನ್ನು ಗೆದ್ದು ಪೂರ್ವ ಚಾಲುಕ್ಯ ರಾಜ್ಯವನ್ನು ಸ್ಥಾಪಿಸುವ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನನ್ನು ನರ್ಮದಾ ತೀರದಲ್ಲಿ ಸೋಲಿಸಿದ್ದು ಇವನ ಐತಿಹಾಸಿಕ ವಿಜಯ. ಈ ಗೆಲುವು ಪರಮೇಶ್ವರ ಬಿರುದನ್ನು ತಂದುಕೊಟ್ಟಿತು. ಹರ್ಷನ ಮೇಲಿನ ವಿಜಯದ ನಂತರ ದಕ್ಷಿಣಾಪತೇಶ್ವರ, ದಕ್ಷಿಣದ ಒಡೆಯ ಎಂದು ಖ್ಯಾತನಾದ. ಇವನ ಕೀರ್ತಿಯು ಪರ್ಷಿಯಾದವರೆಗೂ ಹರಡಿತ್ತು. ಪಲ್ಲವರ ರಾಜಧಾನಿ ಕಂಚಿಯನ್ನು ಗೆದ್ದರೂ ಅವರೊಂದಿಗಿನ ವೈಷಮ್ಯವೇ ಮುಂದೆ ಇಮ್ಮಡಿ ಪುಲಿಕೇಶಿಯ ಅಂತ್ಯಕ್ಕೆ ಕಾರಣವಾಯಿತು.